ಹೇಳಿ ಮೇಡಮ್. ದಿನಾಂಕ 21/9/2025 ಅವತ್ತು ಅದು ಮಧ್ಯರಾತ್ರಿ ಸಮಯದಲ್ಲಿ ನಮ್ಮ ಬೇಲೂರು ತಾಲೂಕಿನ ಪುರಸಭೆಯಲ್ಲಿ ಇರುವ ಗಣೇಶ ದೇವಸ್ಥಾನಕ್ಕೆ ಒಬ್ರು ಬಂದು ಚಪ್ಪಲಿ ಇಟ್ಕೊಂಡಿರುವ ವಿವಾದದಲ್ಲಿ ನಾವು ಒಂದು ಎಫ್ಐಆರ್ ಅನ್ನು ದಾಖಲುಪಡಿಸಿದ್ವಿ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಇವತ್ತು ಬೆಳಗ್ಗೆನೆ ನಾವು ಶುರು ಮಾಡಿದ್ವಿ. ಆ ಸಂಬಂಧಪಟ್ಟಂಗೆ ನಮಗೆ ನಾವು ಒಂದು 8 ತಂಡವನ್ನು ನಾವು ರಚನೆ ಮಾಡಿ ಹಲವಾರು ಕಡೆ ನಾವು ತನಿಖೆಯನ್ನು ಮಾಡಿಸಿದ್ವಿ. ಅದರಲ್ಲಿ ನಮಗೆ ಬಂದಿರೋ ಮಾಹಿತಿ ಮತ್ತೆ ತನಿಖೆಯಲ್ಲಿ ಏನೇ ಕಂಡು ಬರ್ತಾ ಇದೆ ಅಂತಂದ್ರೆ, ಇದೇನು ಫಸ್ಟ್ ಕಂಡು ಬಂದಿರೋದು ಅದು ಒಂದು ಮಹಿಳೆ ಸುಮಾರು 12:30 ಸಮಯದಿಂದ 11:30 ಸಮಯದಲ್ಲಿ ಒಳಗಡೆ ಹೋಗಿ ಬರ್ತಾರೆ. ಆ ಸಮಯದಲ್ಲಿ ಅವ್ರ ಕಾಲಲ್ಲಿ ಹೋಗುವ ಸಮಯದಲ್ಲಿ ಚಪ್ಪಲಿ ಇರ್ತದೆ, ಅದು ಬರುವಂತ ಸಮಯದಲ್ಲಿ ಚಪ್ಪಲಿ ಇರಲ್ಲ. ಇವತ್ತು ನಮ್ಮ ದೇವ್ರ ಮೇಲೆ ಏನು ಚಪ್ಪಲಿ ಇರ್ತದೆ ಅದೇ ಚಪ್ಪಲಿ ನಮ್ಗೆ ಸ್ಪಷ್ಟತೆ ಸಿಕ್ಕಿತ್ತು. ಅದಾದ್ಮೇಲೆ ನಾವು ತನಿಖೆನ ಮಾಡೋ ಸಮಯದಲ್ಲಿ ಇವ್ರು ಎಲ್ಲಿಂದ ಬಂದ್ರು ಏನಂತ ಬಂದ್ರು ಅಂತ ನಾವು ಕೇಳುವ ಸಮಯದಲ್ಲಿ ನಮ್ಗೆ ಬಂದಿರೋ ಮಾಹಿತಿ, ಅಲ್ಲಿ ಕೆಲಸ ಮಾಡೋರು ಈ ಅಮ್ಮ ಬಂದು ಅವಾಗ ಹೂ ಮಾರಾಟಕ್ಕೆ ಬರ್ತಾ ಇದ್ರು. ಏನು ಬಿಟ್ಟೋಗಿದ ಇಲ್ಲ ಸ್ವಲ್ಪ ಒಣದೋಗಿರೋ ಹೂ ಏನಿತ್ತು ಅದೆಲ್ಲ ಸ್ವಲ್ಪ ತಗೊಂಡು ಮತ್ತೆ ಅಲ್ಲಿ ಏನು ಎಲೆ ಏನೋ ಸಿಗದ ಅದ್ರ ಜೊತೆಗೆ ಹೂ ಮಾರಾಟ ಮಾಡ್ಕೊಂತ ಇದ್ರು ಅಂತ ಅವ್ರೊಂದು ಮಾಹಿತಿಯನ್ನು ಕೊಟ್ರು. ಅದ್ಮೇಲೆ ನಾವು ತನಿಖೆಯನ್ನು ಮಾಡುವಾಗ ನಿನ್ನೆ ಸಾಯಂಕಾಲ ಸುಮಾರು 8:30 ಸಮಯದಲ್ಲಿ ಏನು ನಮ್ಗೆ ಪ್ರಮುಖ ಆರೋಪಿಯಾದ ಈಗ ಲೀಲಮ್ಮ ಅಂತ ನಾವು ಏನು ವಶಕ್ಕೆ ತಗೊಂಡಿದ್ದೀವಿ, ಅವರು ಸುಮಾರು 8:30 ಸಮಯದಲ್ಲಿ ಹಾಸನ ಬಿಟ್ಟು ಗಾಡಿಯಲ್ಲಿ ಚಿಕ್ಕಮಂಗ್ಳೂರು ತನಕ ಹೋಗಿದ್ದಾರೆ. ತಿರ್ಗಾ ವಾಪಸ್ ಬೇಲೂರು ಬಂದು ಸುಮಾರು 1 ಗಂಟೆ ಸಮಯದಲ್ಲಿ ಒಂದು 12 ಗಂಟೆ ಸಮಯದಲ್ಲಿ ಇಳಿದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪ್ರವೇಶ ಮಾಡಿ ಮತ್ತೆ ಬಂದು ರೆಸ್ಟ್ ಮಾಡಿ ತಿರ್ಗಾ ವಾಪಸ್ ಬಂದಿದ್ದಾರೆ. ಇದೆಲ್ಲ ನಮಗೆ CCTV ಕ್ಯಾಮೆರಾ ದೃಶ್ಯದಿಂದ ನಮಗೆ ಸ್ಪಷ್ಟ ಆಗಿದೆ. ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು, ಈಗ ಏನು ನಾವು ವಶಕ್ಕೆ ತಗೊಂಡಿದ್ದೀವಿ ಲೀಲಮ್ಮ ಅನ್ನೋರು ಯಾರು ವಶಕ್ಕೆ ತಗೊಂಡಿದ್ವಿ ಅವ್ರು ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ. ಇವು ಸಬ್ಜೆಕ್ಟ್ ಟು ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಲ್ಸೋ. ಬಟ್ ನಾವು ಮಾಡೋ ತನಿಖೆಯಲ್ಲಿ ಏನು ನಮ್ದು ನಿನ್ನ CCTV ಫುಟೇಜ್ ಅಲ್ಲಿ ನಮ್ಗೆ ಏನು ಮಹಿಳೆಯರು ಹೋಗಿ ಬರ್ತಾರೆ ಇವರೇ ಅಂತ ನಮ್ಗೆ ಸ್ಪಷ್ಟತೆ ಅನ್ನೋ ಸಿಕ್ಕಿದೆ. ಇವ್ರ ಹಿನ್ನೆಲೆ ಇವ್ರಿಗೆ ಕೃಷ್ಣಾಚಾರ್ಯ ಅಂತ ಒಬ್ರು ಗಂಡ ಇದ್ರು, ಬಟ್ ಅವ್ರು ತೀರ್ಕೊಂಡಿದ್ದಾರೆ. ಅವ್ರ ಮದುವೆ ಆಗಿ 6 ವರ್ಷದ ನಂತರ ಅವ್ರ ಗಂಡ ತೀರ್ಕೊಂಡ್ರೆ 2 ಮಕ್ಳಿದ್ದಾರೆ. ಗಂಡ್ ಮಕ್ಳು ಒಬ್ರು ಡಿಫ್ರೆಂಟ್ಲಿ ಏಬಲ್ಡ್, ಇನ್ನೊಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಅಮ್ಮನ ಜೊತೆಗೆ ಸಹ ಅವ್ರ ಅಮ್ಮ ಮತ್ತೆ 2 ಜನ ಮಕ್ಳ ಜೊತೆಗೆ ಅವ್ರು ವಾಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಮತ್ತೆ ಮಾಹಿತಿ ಬರುತ್ತೆ. ಇವರು ಮೂಲತಃ ವಿಜಯನಗರ, ಬಟ್ ಅವರು ಹೇಳ್ತಾ ಇರೋದು ಅವಾಗ ಈಗ ಹಾಸನಲ್ಲಿ ಇರುವ ವಿಜಯನಗರ ಹೂ ಮಾರಾಟ ಸಹ ಅವಾಗ ಹೋಗಿ ಮಾರಾಟ ಮಾಡ್ಕೊಂಡ್ ಬಂದಿರೋದ್ ಬಗ್ಗೆ ಮಾಹಿತಿ ಇದೆ. ಅಲ್ಲಿರೋ ಸ್ಥಳೀಯರು ಹೇಳ್ತಾರೆ ಯಾವಾಗ್ಲೂ ಒಂದ್ಸತಿ ಬಂದು ಇಲ್ಲ ಅವಾಗ ಬಂದು ಹೂ ಮಾರಾಟ ಮಾಡ್ಕೊಂಡು ಹೋಗಿ ಒಣದೋಗಿರೋ ಹೂನ್ ತಗೊಂಡು ಮತ್ತೆ ಮಾರಾಟ ಮಾಡ್ತಾರೆ. ಮತ್ತೆ ಅಲ್ಲಿಂದ ಬೇಲೂರ್ಗೆ ಹೋಗ್ತಾರೆ, ಮತ್ತೆ ಅಲ್ಲಿಂದ ಕೆಲವೊಂದು ಟೈಮ್ ಚಿಕ್ಕಮಂಗ್ಳೂರ್ಗೆ ಹೋಗ್ತಾರೆ ಅಂತ ಅವರು ಹೇಳ್ತಾರೆ. ಬಟ್ ನಮ್ಗೆ ಸ್ಥಳೀಯ ಅಲ್ಲಿ ಇರುವ ಬೋತ್ ಹಾಸನ್ ಮತ್ತೆ ಬೇಲೂರು ಸ್ಥಳೀಯರು ಹೂ ಮಾರಾಟ ಮಾಡೋರು ಅವ್ರು ಅಲ್ಲಿ ಬಂದು ಮಾರಾಟ ಮಾಡ್ತಾ ಇರೋದು ಅಂತ ಸ್ಪಷ್ಟತೆನೂ ಅವ್ರು ಹೇಳ್ತಾರೆ. ನಮ್ಗೆ ನಾವು ತನಿಖೆನೂ ಮಾಡ್ತಾ ಇದ್ವಿ. ಅವಾಗ ಅವ್ರು ಹೇಳ್ತಾರೆ ನಾವು ಅವ್ರ ಮಗನಿಗೆ ಸ್ವಲ್ಪ ಡಿಫ್ರೆಂಟ್ ಲೇಬಲ್ ಇರೋದ ಕಾರಣದಿಂದ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಏನಕ್ಕೆ ಮಾಡಿದಾರೆ ಅಂತ ನಾವು ಏನೋ ಪ್ರಸಾದ ತಗೊಳಕ್ ಹೋಗಿದೀವಿ ಅಂತ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಬಟ್ ವಿ ಸಬ್ಜೆಕ್ಟ್ ಟು ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್. ಫುಲ್ CCTV ಕ್ಯಾಮೆರಾ. ಮತ್ತೆ ನಮ್ಗೆ ಒಂದು ಒಳ್ಳೇದಾಯ್ತು ಅಂತಂದ್ರೆ ಏನು KSRTC ಅಲ್ಲಿ ಇವರು ಬಸ್ ಟ್ರಾವೆಲ್ ಮಾಡಿದ ಜೊತೆಗೆ ಟ್ರಾವೆಲ್ ಮಾಡಿದ ನಮ್ಮ KSRB ಕಾನ್ಸ್ಟೇಬಲ್ ಸಹ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ರು. ಕೇಳಿದ್ದಾರೆ ಒಂಟಿ ಮಹಿಳೆ ತುಂಬಾ ಲೇಟ್ ನೈಟ್ ಟ್ರಾವೆಲ್ ಮಾಡಿದಂತ ಯಾಕೆ ಟ್ರಾವೆಲ್ ಮಾಡ್ತಾನೆ ಅವರು ಮಾಹಿತಿ ಕೇಳಿದ್ದಾರೆ. ಅವಾಗ ಇವರು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ನೈಟ್ ಬೀಟ್ ಇರೋ ನಮ್ಮ ಸಿಬ್ಬಂದಿನೂ ಸಹ ಅವ್ರನ್ನ ಮಾಹಿತಿ ಕೇಳಿದ್ದಾರೆ. ಒಂಟಿಯಾಗಿರೋದ ಕಾರಣ ಯಾರು ಏನು ಅಂತ ಕೇಳುವಾಗ ಅವ್ರಿಗೂ ಸ್ವಲ್ಪ ನಾವು ಈ ರೀತಿ ನಾವು ಇಲ್ಲಿಂದ ಗಾಡಿ ಹತ್ತಿ ಬೇರೆ ಕಡೆ ಹೋಗ್ತಾ ಇರೋ ಮಾಹಿತಿನ ಅವ್ರು ಕೊಟ್ಟಿದ್ದಾರೆ. ಸೊ ಇದೇ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮಾಡಿ ಮತ್ತೆ ನಮ್ಗೆ ಹಲವಾರು CCTV ಕ್ಯಾಮೆರಾ ದೃಶ್ಯ ಸಿಕ್ಕಿರೋ ಸಮಯದಿಂದ ಮತ್ತೆ KSRTC ಬಸ್ಸಸ್ ಎಲ್ಲೆಲ್ಲಿ ಹೋಯ್ತು ಬಂತು ಅಂತ ಆ ಮಾಹಿತಿ ಮೇಲೆ ನಾವು ದಸ್ತಗಿರಿ ಮಾಡಿದ್ವಿ. ಟ್ರಾವೆಲಿಂಗ್ ಇಷ್ಟ ದೇವಸ್ಥಾನದ ನಂತರ ಟ್ರಾವೆಲ್ ಇವರು ನಮ್ಗೆ ಹಾಸನ್ ಬಿಟ್ಟಿದ್ದಾರೆ. ಹಾಸನದಿಂದ ಬಿಟ್ಟು ಮತ್ತೆ ಫಸ್ಟ್ ಒಬ್ರು KSRTC ಕಾನ್ಸ್ಟೇಬಲ್ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ. ಮತ್ತೆ ಆ ಕಾನ್ಸ್ಟೇಬಲ್ ಬಂದು ಬೇಲೂರಲ್ಲಿ ಇಳಿದಿದ್ದಾರೆ. ಮತ್ತೆ ಇವರು ಮತ್ತೆ ತಿರ್ಗಾ ಚಿಕ್ಕಮಂಗ್ಳೂರು ತನಕ ಹೋಗಿದ್ದಾರೆ. ತಿರ್ಗಾ ಅಲ್ಲಿಂದ ವಾಪಸ್ ಬಂದಿದ್ದಾರೆ, ಬೇಲೂರಿಗೆ ಬಂದಿದ್ದಾರೆ. ಮತ್ತೆ ಒಂದು 12 ಗಂಟೆ ಸಮಯದಲ್ಲಿ ಇಳಿದಿದ್ದಾರೆ. ಮತ್ತೆ 12:30 ಅದೇ ಒಂದು ಮಧ್ಯ ಟೈಮಲ್ಲಿ 12:30 ಮತ್ತೆ 12:40 ಟೈಮಲ್ಲಿ 20:40 ಒಳಗಡೆ ದೇವಸ್ಥಾನ ಒಳಗಡೆ ಹೋಗಿ ಹೊರಗಡೆ ಬಂದು ಮತ್ತೆ ಅದಾದ್ಮೇಲೆ ಇದು ನಮ್ಮ ಬಸ್ ಸ್ಟಾಪ್ ಏನಿತ್ತು ಅಲ್ಲಿ ಸ್ವಲ್ಪ ಟೈಮ್ ಉಳ್ಕೊಂಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಬಸ್ಸು ಹತ್ತಿದ್ದಾರೆ. ಆ ಬಸ್ಸು ಹಾಸನ ಮೂಡಿಗೆರೆಗೆ ಹೋಗ್ತಾ ಇರೋ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇರೋ ಬಸ್ ಅದ್ರಲ್ಲಿ ಅದನ್ನ ಹೋಗ್ಬಿಟ್ಟು ತಿರ್ಗಾ ಇವತ್ತು ಮನೆಗೆ ಬಂದಿದ್ದಾರೆ. ಬೆಳಿಗ್ಗೆ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ನಾವು ಅವರು ಮನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿನ ಅವ್ರು ಘಟನೆ ಮಾಡಿದಾರ ಅಂತ. ಬಟ್ ನಾವು ಅದನ್ನು ತನಿಖೆ ಮಾಡಿಸ್ತೀವಿ. ಅಮ್ಮ, ಇವರು ಮತ್ತೆ 2 ಮಕ್ಕಳು.